ನಮಸ್ಕಾರ. ಹೊತ್ತ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಶ್ರೀ ಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ರಗಟೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಳೆದ ಒಂದು ವಾರದಿಂದ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಉಂಟಾದ ಗೊಂದಲಕ್ಕೆ ಇದೀಗ ತೆರೆ ಬಿದ್ದಿದೆ. ಕೆಲವು ದಿನಗಳ ಹಿಂದಷ್ಟೇ ನಡೆದ ಚುನಾವಣೆಯಲ್ಲಿ 10 ಮಂದಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ರು. ಆ ಬಳಿಕ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹಲವು ಚರ್ಚೆಗಳು ಮತ್ತು ಭಿನ್ನಾಭಿಪ್ರಾಯಗಳು ಕೂಡ ವ್ಯಕ್ತವಾಗಿದ್ವು. ಆದರೆ ಇದೀಗ ನಡೆದ ಸಭೆಯಲ್ಲಿ ಎಲ್ಲರ ಒಮ್ಮತ ಅನಿಲ್ ಕುಮಾರ್ ರಗಟೆ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಸಮಿತಿ ಎಲ್ಲ ಸದಸ್ಯರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಕುರುಕೋಟೆ ಉಪಾಧ್ಯಕ್ಷ, ಜಗನ್ನಾಥ್ ಖೂಬಾ ಕೋಶಾಧ್ಯಕ್ಷರು, ಅಶೋಕ್ ನಾಗರಹಳೆ ಕಾರ್ಯದರ್ಶಿ, ಬಸವರಾಜ್ ಬಾಲ್ಕಿಲೆ, ಸುನೀಲ್ ರಾಯವಾಡೆ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನೊಂದ್ಸರಿ ಓಕೆ ಸರ್. ಜೋಶಿ ಸರ್ ಒಂದು ನಿಮಿಷ. ಓಕೆ, ಜೈ ಹೊಡ್ರಿ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ರೈಟ್ ಸರ್. ಧನ್ಯವಾದಗಳು. ಸರ್ ಬರೀ ಮುಂಬರುವ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಅವರೇ ಸಿಎಂ ಆಗ್ತಾರೆ ಎಂದ ಹುಲ್ಸೂರು ಮಠದ ಶಿವಾನಂದ ಶ್ರೀಗಳು. ಈಶ್ವರ್ ಖಂಡ್ರೆ ಅವರಿಗೆ ಸಿಎಂ ಆಗುವಂತ ಸಾಮರ್ಥ್ಯ ಇದೆ. ಈ ರಾಜ್ಯದ ಸಿಎಂ ಅವರೇ ಆಗ್ತಾರೆ. ಇನ್ನು ಖಂಡ್ರೆ ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಖಂಡ್ರೆ ಬಳಿ ಸಿಎಂ ಆಗೋ ತಾಕತ್ತು ಇದೆ. ರಾಜ್ಯದ ಸಿಎಂ ಆಗೇ ಆಗ್ತಾರೆ ಎಂದು ಹೇಳಿಕೆಯೊಂದನ್ನು ನೀಡಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಚಿವ ಈಶ್ವರ್ ಖಂಡ್ರೆ ಆಯ್ಕೆ ಹಿನ್ನೆಲೆ ನಿನ್ನೆ ಬೀದರ್ನಲ್ಲಿ ನಡೆದ ಈಶ್ವರ್ ಖಂಡ್ರೆ ಅಭಿನಂದನಾ ಸಮಾರಂಭದಲ್ಲಿ ಹುಲ್ಸೂರು ಶ್ರೀಗಳು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬೃಹತ್ ಅಭಿನಂದನಾ ಸಮಾರಂಭದಲ್ಲಿ ಖಂಡ್ರೆ ಸಿಎಂ ಆಗ್ತಾರೆ ಎಂದು ಭವಿಷ್ಯ ನುಡಿದ ಹುಲ್ಸೂರಿನ ಶಿವಾನಂದ ಸ್ವಾಮಿಗಳು, ನಮ್ಮ ಈಶ್ವರ ಬಿ ಖಂಡ್ರೆ ಅವರು ಇನ್ನೂ ಉನ್ನತವಾದಂಥ ಹುದ್ದೆಗೆ ಏರಲಿ ಅಂತ ಹೇಳಿದರು. ನಾನು ಮುಂದೆ ಒಂದು ದಿನ ಏನಕ್ಕೆ ಗ್ಯಾರಂಟಿ ಅವರು ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಗ್ಯಾರಂಟಿ ಅವರು ಹಾಗೇ ಆಗ್ತಾರೆ ಅನ್ನತಕ್ಕಂಥ ಭರವಸೆ ನನಗದ. ಯಾಕಂದರೆ ಯಾಕೆ ಈ ಮಾತನ್ನು ನಾನು ಹೇಳ್ತೇನೆ ಅಂದರೆ, ಅವರಲ್ಲಿ ಆ ತಾಕತ್ತದೆ. ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಬೇಕಂತೇಳಿ ಎಷ್ಟೋ ಜನ ಏನು ಕೇಳಿದಾಗ ಕಾಯ್ದುಕೊಂಡು ಕೊಟ್ಟಿದ್ರು. ಆದರೆ ಸಹಜವಾಗಿ ಏನು ಕೇಳಿದಾಗ ಎಲ್ಲರ ಅವಿರೋಧವಾಗಿ ಸನ್ಮಾನ್ಯ ನಮ್ಮ ಈಶ್ವರ್ ಬಿ ಖಂಡ್ರೆ ಅವರಾಗಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶ್ವಗುರು ಬಸವಣ್ಣವರು ಇನ್ನೂ ಆಶೀರ್ವಾದ ಕೊಡಲಿ, ಅವರ ಜೀವನ ಒಳ್ಳೆಯದಾಗಲಿ. ನಿಜವಾಗಿ ಭಾಳ ಉತ್ತಮವಾಗಿ ಒಳ್ಳೆಯ ಸಜ್ಜನ ವ್ಯಕ್ತಿಗಳು ನಮ್ಮ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಹಾರೈಸಿ ನನ್ನ 2 ಮಾತುಗಳು ಮುಗಿಸ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗ. ಶ್ರೀರಾಮನು ಕೇವಲ ಭಾರತ ದೇಶಕ್ಕಷ್ಟೇ ಸೀಮಿತವಲ್ಲ, ವಿದೇಶಗಳಲ್ಲಿಯೂ ಕೂಡ ಆರಾಧನೆಗೊಳ್ಳುತ್ತಿರುವ ರಾಮನ ಆರಾಧನೆಯು ಸಂಸ್ಕೃತಿ ಮತ್ತು ಭಕ್ತಿಯ ಸಂಕೇತವಾಗಿ ಕಂಡುಬರ್ತಿದೆ. ಅಷ್ಟೇ ಅಲ್ಲ, ಅತ್ಯಂತ ಭಕ್ತಿ ಭಾವದಿಂದ ನಡೆಯುತ್ತಿದೆ ಎಂದು ಕರ್ನಾಟಕ ಸರ್ಕಾರದ ನಿವೃತ್ತ ನೀರಾವರಿ ನಿಗಮದ ಎಂಡಿ ಮಲ್ಲಿಕಾರ್ಜುನ್ ಗುಂಗೆ ಅಭಿಪ್ರಾಯಪಟ್ಟರು. ಇನ್ನು ಬಸವಕಲ್ಯಾಣ ನಗರದ ಸದಾನಂದ ಸ್ವಾಮಿ ಮಠದಲ್ಲಿ ಆಯೋಜಿಸಿದ್ದ ರಾಮನವಮಿ ಉತ್ಸವದ ಅಂಗವಾಗಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು. ದೇಶ ವಿದೇಶಗಳಲ್ಲಿ ಶ್ರೀರಾಮನಿಗೆ ಸಮರ್ಪಿತ ಅನೇಕ ದೇವಾಲಯಗಳು ಇರುವುದೇ ಅವರ ಮಹತ್ವವನ್ನು ಸಾರ್ತದೆ. ಇನ್ನು ಶ್ರೀರಾಮನು ಧರ್ಮ, ಸತ್ಯ, ನೀತಿ ಮತ್ತು ಆದರ್ಶಗಳ ಪ್ರತಿರೂಪವಾಗಿದ್ದು ಅವರ ಜೀವನ ಮೌಲ್ಯಗಳನ್ನು ಪ್ರತಿಯೊಬ್ಬರು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಗತ್ಯ ಎಂದು ಹೇಳಿದರು. ಬಸವಣ್ಣನವರ ಈ ಕರ್ಮಭೂಮಿಯಲ್ಲಿ ಇಂಥ ಒಂದು ಅದ್ದೂರಿಯ ಒಂದು ಕಾರ್ಯಕ್ರಮ ಮಾಡಬೇಕು. ನಾವೆಲ್ಲ ಮೊದಲು ದಿಲ್ಲಿಯಲ್ಲಿದ್ದಾಗೆಲ್ಲ ರಾಮನವಮಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುವಾಗ ನಾನು ಆಚರಣೆಯಲ್ಲಿ ಭಾಗವಹಿಸಿದ್ದೆ. ಹೈದರಾಬಾದಲ್ಲಿ ಕೂಡ ನಾವು ಓದಲಿಕ್ಕಿದ್ದಾಗ
ನಾವು ಭಾಳಷ್ಟು ರಾಮನವಮಿಗಳಿಗೆ ಭಾಗ ಮಾಡಿದ್ದೀವಿ. ಬೆಂಗಳೂರಲ್ಲಿ ನಾವು ಸೇವೆ ಸಲ್ಲಿಸಿದ ಮೇಲೆ ನಮ್ಮೂರಿನ ಸೇವೆ ಸಲ್ಲಿಸುವ ನಮ್ಮ ಬಸವಣ್ಣನ, ನಮ್ಮ ರಾಮನ ಈ ಸೇವೆಯನ್ನು ಮಾಡುವ ಸುದೈವ ನಮಗೆ ದೊರಕಿದೆ. ನಾವೆಲ್ಲ ರೀತಿಯಿಂದ ಈ ಒಂದು ಸೇವೆಯನ್ನು ಮಾಡೋಕ್ಕೆ ಸಿದ್ಧ ಇದ್ದೀವಿ ಅಂತ ಈ ಮೂಲಕ ತಮ್ಮ ತಿಳಿಸೋಕ್ಕೆ ನನಗೆ ಹರ್ಷವಾಗುತ್ತದೆ. जय श्री राम। इसी महीने मार्च 26 को हर साल की तरह श्री रामनवमी उत्सव बड़ी ही जोरों से बसव कल्याण नगर में मनाई जा रही है, जो कि इस रामनवमी की शोभा यात्रा बालाजी मंदिर काली गली से होकर बसवेश्वर टेम्पल, गांधी चौक, बसवेश्वर चौक से होते हुए सदानंद स्वामी मठ के तरफ पहुंचेगी और इस यात्रा में विविध प्रकार के सांस्कृतिक कार्यक्रम तथा पल्लक की मेरवणगी बड़े ही जोरों से 12 साल से करते आए हैं। इस साल भी जोरों से करेंगे और इस समिति की ओर से मैं सबसे निवेदन करता हूं कि सभी इस भाग में लेके इसको यशस्वी बनाएं। जय श्री राम। ಇವತ್ತೇನಾದರೂ ಭಾರತ ದೇಶ ಒಂದಾಗಿ ಉಳಿದಿದೆ ಅಂದ್ರೆ ಅವ್ರು ನ್ಯಾಷನಲ್ ಇಂಟರ್ನ್ಯಾಷನಲ್ ಬರೀತಾರೆ ನೋಡಿ. ನಮ್ಮ ದೇಶ ಏನಾದರೂ ಉಳಿದೆ ಅಂದ್ರೆ ಈ ರಾಮ ಅನ್ನೋ ಒಬ್ಬ ನಾಯಕ ಒಂದಿರುವಂಥ ರಾಮಾಯಣ ಎಂಬ ಒಂದು ಕೃತಿ ನಮ್ಮನ್ನು ಒಂದುಗೂಡಿಸೋಕ್ಕೆ ಬಹಳ ಸಹಾಯ ಮಾಡಿದೆ ಅಂತ ಬರೀತಾರೆ. ಕೂತ್ಕೋತೀನಿ. ಇಂಥ ಒಂದು ಮರ್ಯಾದೆ ಪುರುಷ ರಾಮ ನಮ್ಮ ದೇಶದಲ್ದೇ 94%, 94% ಮುಸ್ಲಿಮರಿರುವಂಥ ಇಂಡೋನೇಷ್ಯಾ ದೇಶದಲ್ಲಿ ದೇವರು ಅಲ್ಲ, ಆದರೆ ಅವರ ನ್ಯಾಷನಲ್ ಹೀರೋ, ರಾಷ್ಟ್ರೀಯ ನಾಯಕ ಶ್ರೀರಾಮಚಂದ್ರ, ಇದೆಲ್ಲರಿಗೂ ಗೊತ್ತಾಗುತ್ತೆ. ಅಂತಹ ಮಹಾಪುರುಷ ಈ ಭಾರತ ದೇಶಕ್ಕೆ ಸೀಮಿತ ಇಲ್ಲ, ಜಗತ್ತಿನ ನಾಯಕ. ಅಂಥ ಒಬ್ಬ ನಾಯಕನ ರಾಮನವಮಿಯನ್ನು ನಮ್ಮೂರಲ್ಲಿ ನಡೀತಾ ಇದೆ. ಆದ್ದರಿಂದ 26 ತಾರೀಕಿಗೆ ನಡೀತಾ ಇದೆ. ಅದು ಭಾಳ ವಿಜೃಂಭಣೆಯಾಗಿ ಈ ವರ್ಷ ನಮ್ಮ ಎಲ್ಲ ಬಂಧುಗಳು, ನನ್ನ ರಾಮ ಭಕ್ತರು ಆಚರಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಹುಟ್ಟುಹಬ್ಬದ ಧನ್ಯವಾದಗಳು. जय श्री राम। ಇನ್ನು ರಾಜ್ಯದ ಕುತೂಹಲ ಕೇಳಿಸಿರುವ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಕುರಿತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ನಲ್ಲಿ ಮಹತ್ವದ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದಾವಣಗೆರೆ ಉಪಚುನಾವಣೆ ವಿಚಾರವಾಗಿ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಾರಿ ಬಹುಮತದಿಂದ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯನ್ನ ಗೆಲ್ತೇವೆ. ಎಲ್ಲಾ ಸಮಾಜದ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಇನ್ನು ಜಮೀರ್, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ನಮ್ಮ ಜೊತೆನೆ ಇದ್ದಾರೆ. ಹೀಗಾಗಿ ಎಲ್ಲರ ವಿಶ್ವಾಸವು ನಮ್ಮ ಜೊತೆ ಇದೆ. ನಾವು ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಗೆಲ್ತೀವಿ ಅಂತ ಸಚಿವರು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ವಿಜೇಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡುವ ಅವಶ್ಯಕತೆನೇ ಇಲ್ಲ ಎಂದು, ಇನ್ನು 2 ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ತೀವಿ ಅಂತ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಅವರು. ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷವು ಭಾರಿ ಬಹುಮತದೊಂದಿಗೆ ವಿಜಯ ಸಾಧಿಸುವುದು ನಿಶ್ಚಿತ ಎಂದು ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಕಣದಲ್ಲಿ ಪಕ್ಷವು ಬಲಿಷ್ಠವಾಗಿದ್ದು ಎಲ್ಲ ಸಮುದಾಯಗಳ ಮುಖಂಡರು ಮತ್ತು ಕಾರ್ಯಕರ್ತರು ಒಗ್ಗಟ್ಟಾಗಿ ಕಾಂಗ್ರೆಸ್ ಪರ ನಿಂತಿದ್ದಾರೆ ಎಂದು ಅವರು ಹೇಳಿಕೆ ನೀಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಹಾಗೂ ಎಲ್ಲಾ ವರ್ಗದ ಜನರು ನಮ್ಮ ಜೊತೆಗಿದ್ದಾರೆ. ಜನರ ವಿಶ್ವಾಸ ನಮ್ಮ ಮೇಲಿದೆ. ಹೀಗಾಗಿ ನಾವು ಪ್ರಚಂಡ ಬಹುಮತದಿಂದ ಗೆಲ್ತೇವೆ ಎಂದು ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ. ಭಾರಿ ಬಹುಮತದಿಂದ ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ತಾ ಇದ್ದೇವೆ. ನೋಡಿ, ನಮ್ಮ ಜೊತೆಲೆಲ್ಲ ಇದ್ದಾರೆ. ಜಮೀರು ನಮ್ಮ ಜೊತೆಯಲ್ಲಿದ್ದಾರೆ, ಅಲ್ಪಸಂಖ್ಯಾತರು ಇದ್ದಾರೆ, ಬಹುಸಂಖ್ಯಾತರು ಇದ್ದಾರೆ, ಎಲ್ಲ ಸಮುದಾಯದವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಎಲ್ಲರೂ ವಿಶ್ವಾಸ ತಗೊಂಡು ಚುನಾವಣೆ ಮಾಡ್ತೀರಾ ಸರ್? ನೋಡಿ, ಎಲ್ಲರೂ ವಿಶ್ವಾಸದಲ್ಲೇ ಇದ್ದಾರೆ, ಪ್ರಶ್ನೆ ಇಲ್ಲ. ಎಲ್ಲ ಕಣವಾಗಿದೆ, ಗೆಲ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ. ವಿಜೇಂದ್ರ ಅದು ಸವಾಲಾಗಿದೆ ಸರ್. ಏನಾಗೋದಿಲ್ಲ, ಸುಮ್ಮನೆ ಹೇಳಿಕೆಗೆ ಕೊಡ್ತಾರೆ. ಪ್ರಚಾರಕ್ಕೆ ಹೋಗ್ತೀರಾ ಸರ್? ಅಲ್ಲಿ ಹೋಗ್ತೇನೆ, ಹೌದು, ಹೋಗ್ತೇನೆ. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ರಾಹುಲ್ ಗಾಂಧಿ ಅವರನ್ನ ಬಿಜೆಪಿಯ ಬಿ ಟೀಮ್ ಎಂದು ಕರೆದಿರುವ ಹೇಳಿಕೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ನಲ್ಲಿ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಣರಾಯಿ ವಿಜಯನ್ ಅವರ ಹೇಳಿಕೆಯಲ್ಲಿ ಕಿಂಚಿತ್ತೂ ಇರುಳಿಲ್ಲ. ಚುನಾವಣೆಯಲ್ಲಿ ಸೋಲ್ತೇವೆ ಎಂಬ ಹತಾಶ ಮನೋಭಾವದಿಂದ ಅವರು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಕೇರಳದಲ್ಲಿ ಬಿಜೆಪಿಯ ಬಿ ಟೀಮ್ ಎಂದು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆರೋಪ ಮಾಡಿದ್ರು. ವಿಜಯನ್ ಈ ಹೇಳಿಕೆಯಲ್ಲಿ ಹುರುಳಿಲ್ಲ ಎಂದು ಸಚಿವ ಈಶ್ವರ್
ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ಸೋಲ್ತೀವಿ ಅನ್ನೋ ಹತಾಶ ಮನೋಭಾವದಿಂದ ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಇನ್ನು ಈ ಬಾರಿ ಪಿಣರಾಯಿ ವಿಜಯನ್ ಸೋಲುವುದು ಗ್ಯಾರಂಟಿ ಅಂತ ಸಚಿವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಕೇರಳ ಸಿಎಂ ಆರೋಪಕ್ಕೆ ಈಶ್ವರ್ ಖಂಡ್ರೆ ತಿರುಗೇಟನ್ನ ನೀಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಕೇರಳ ಸಿಎಂ ಮಾಡಿರುವ ಆರೋಪಕ್ಕೆ ಈಶ್ವರ್ ಖಂಡ್ರೆ ತಿರುಗೇಟು ನೀಡಿ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯೊಂದನ್ನ ನೀಡಿದ್ದಾರೆ. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ರಾಹುಲ್ ಗಾಂಧಿ ಅವರನ್ನ ಬಿಜೆಪಿಯ ಬಿ ಟೀಮ್ ಎಂದು ಕರೆದಿರುವ ಹೇಳಿಕೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ನಲ್ಲಿ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಣರಾಯಿ ವಿಜಯನ್ ಅವರ ಹೇಳಿಕೆಯಲ್ಲಿ ಕಿಂಚಿತ್ತೂ ಹುರುಳಿಲ್ಲ. ಚುನಾವಣೆಯಲ್ಲಿ ಸೋಲ್ತೇವೆ ಎಂಬ ಹತಾಶ ಮನೋಭಾವದಿಂದ ಅವರಿಂದ ಬೇಜವಾಬ್ದಾರಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಸೋಲಿನ ಭೀತಿಯಲ್ಲಿರುವ ಕೇರಳ ಸಿಎಂ ಈ ಬಾರಿಯ ಚುನಾವಣೆಯಲ್ಲಿ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಮತ್ತು ಅವರ ಪಕ್ಷ ಸೋಲುವುದು ಗ್ಯಾರಂಟಿ. ಇನ್ನು ರಾಹುಲ್ ಗಾಂಧಿ ಅವರು ಬಿಜೆಪಿಯ ಸಿದ್ಧಾಂತದ ವಿರುದ್ಧ ನಿರಂತರವಾಗಿ ಹೋರಾಡುತ್ತಿದ್ದಾರೆ. ಅಂತಹ ನಾಯಕರ ಬಗ್ಗೆ ಈ ರೀತಿ ಆಪಾದನೆ ಮಾಡುವುದು ಅವರ ರಾಜಕೀಯ ದಿವಾಳಿತನವನ್ನ ತೋರಿಸುತ್ತದೆ ಎಂದು ಖಂಡ್ರೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯನ್ನು ಸಮರ್ಥವಾಗಿ ಎದುರಿಸುತ್ತಿರುವ ರಾಹುಲ್ ಗಾಂಧಿ ಅವರ ವಿರುದ್ಧದ ಆರೋಪಕ್ಕೆ ಬೆಲೆಯೇ ಇಲ್ಲ. ಇನ್ನು ಕೇರಳದ ಜನತೆ ಪಿಣರಾಯಿ ವಿಜಯನ್ ಅವರಿಗೆ ಈ ಬಾರಿ ಪಾಠ ಕಲಿಸಲಿದ್ದಾರೆ ಎಂದು ಸಚಿವರು ಭವಿಷ್ಯ ನುಡಿದಿದ್ದಾರೆ. ಆರೋಪ ಮಾಡಿದ್ದಾರೆ ಸರ್. ಅವ್ರದೆಲ್ಲ ಹೇಳಿಕೆಗಳಿಗೆ ಯಾವುದೇ ಹುರುಳಿಲ್ಲ. ಸೋಲ್ತಾರೆ ಅನ್ನೋ ಹತಾಶ ಭಾವನೆಯಿಂದ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ಸಲ ವಿಜಯನ್ ಅವರು ಸೋಲೋದು ಗ್ಯಾರಂಟಿ. ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ಒಳ ಮೀಸಲಾತಿ ರಹಿತ ಹಳೆಯ ಮೀಸಲಾತಿಯನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಜಾರಿಗೊಳಿಸಲು ಹೊರಟಿರುವ ಈ ಒಳ ಮೀಸಲಾತಿ ಅವೈಜ್ಞಾನಿಕತೆಯಿಂದ ಕೂಡಿದ್ದು ಇದರಿಂದ ಬಲಗೈ ಸಮುದಾಯಗಳಿಗೆ ಅನ್ಯಾಯವಾಗಲಿದೆ ಎಂದು ಹೇಳಿದರು. ನಾಗಮೋಹನ್ ದಾಸ್ ಅವರು ತಯಾರಿಸಿದ ಒಳ ಮೀಸಲಾತಿ ವರದಿ ಅವೈಜ್ಞಾನಿಕತೆಯಿಂದ ಕೂಡಿದ್ದು ಈ ವರದಿಯಿಂದ ರೋಸ್ಟರ್ ಪದ್ಧತಿಯಲ್ಲಿ ಬಲಗೈ ಸಮುದಾಯಗಳಿಗೆ ಅನ್ಯಾಯವಾಗ್ತಿದೆ. ಅವಕಾಶ ವಂಚಿತ ಸಮುದಾಯಗಳ ಇನ್ನಷ್ಟು ಅವಕಾಶಗಳನ್ನು ಕಸಿದುಕೊಳ್ಳುವಂತಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಒಳ ಮೀಸಲಾತಿಯನ್ನು ಕೈ ಬಿಡಬೇಕೆಂದು ಒತ್ತಾಯಿಸಿ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬಲಗೈ ಸಮುದಾಯದ ಬಾಂಧವರು ರಾಜ್ಯದ ನಾನಾ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಲಿದ್ದು, ಬೀದರ್ ಜಿಲ್ಲೆಯಿಂದಲೂ ಕೂಡ ಹೆಚ್ಚಿನ ಜನರು ಭಾಗವಹಿಸಿ ಸರ್ಕಾರಕ್ಕೆ ಬಲಗೈ ಸಮುದಾಯಕ್ಕೆ ಆಗ್ತಿರುವಂತಹ ಅನ್ಯಾಯವನ್ನ ತಿಳಿಸಬೇಕೆಂದು ಹೇಳಿದರು. ಈ ಹೋರಾಟ ಬಹಳ ಮಹತ್ವವಾಗಿದ್ದು, ಯಾಕಂದರೆ ಇವಾಗ ನಾವು ಮಹಾದಿಗ ಸಮುದಾಯದವರು ಹೋರಾಟ ಮಾಡಿದ್ದು ನೋಡು ನಾವು ಸುಮ್ಮನೆ ಕೂತ ಅಂದರೆ ಅದು ಒಪ್ಪಣ್ಣಾಗ್ತದೆ. ಈಗಾಗಲೇ ನಾವು ಹಲವು ಸಾರಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಈಗೇನು ನಮ್ಮ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದೆ, ಇದು ಅವೈಜ್ಞಾನಿಕವಾಗಿದೆ, ಇದನ್ನು ತಿರಸ್ಕಾರ ಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಮಾಡಬೇಡ್ರಿ ಅಂತ ಹೇಳಿ ಒತ್ತಾಯ ಕೂಡ ಮಾಡಿದೆವು. ಆದರೂ ಕೂಡ ಕೆಲವರ ಒಂದು ಷಡ್ಯಂತ್ರದಿಂದ ಇದು ಜಾರಿ ಮಾಡಲು ಹೊರಟಿದ್ದಾರೆ. ಇದ್ರಾಗೇನು ರೋಸ್ಟರ್ ಬಿಂದು ಮಾಡಿದ್ದಾರೆ ABC. ಇದರಿಂದ ಬಲಗೈ ಸಮುದಾಯಕ್ಕೆ ಭಾಳ ಹೊಡೆತ ಬೀಳ್ತಾ ಇದೆ. ಯಾಕಂದರೆ ಇದು ಜಾತಿ ಜನಸಂಖ್ಯೆ ಹೆಚ್ಚಿದೆ, ಆದರೆ ಜಾತಿ ಜನಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ನಾಗಮೋಹನ್ ದಾಸ್ ಅವರು. ಇದು ಭಾಳ ಅವೈಜ್ಞಾನಿಕ ಇದೆ. ಇದಕ್ಕಾಗಿ ಈ ವರದಿಯನ್ನು ತಿರಸ್ಕಾರ ಮಾಡಿ ಹಳೆಯ ಪದ್ಧತಿಯನ್ನೇ ಮುಂದುವರಿಸ್ಕೊಂಡು ಹೋಗಬೇಕು. ಈ ಮುಂದೆ ಬರುವ ದಿನಗಳಲ್ಲಿ ಈ ರೋಸ್ಟರ್ ಬಿಂದು ಮಾಡಬೇಕು, ABC ಮಾಡಬೇಕಾದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಚರ್ಚೆ ಮಾಡಿ ಮಾತ್ರ ಮಾಡಬೇಕು ಅನ್ನೋ ಒತ್ತಾಯದಿಂದ ಇವತ್ತು ಬರುವ 25ನೇ ತಾರೀಕು ಅಂದರೆ ನಾಡಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಒಂದು ಪ್ರತಿಭಟನೆ ರ್ಯಾಲಿ. ಇದು ರ್ಯಾಲಿ ಏನದು ಸರ್ಕಾರ ಮೇಲೆ ಒತ್ತಡ ಇರಲ್ಲ. ಯಾಕಂದರೆ ಈ ಅವೈಜ್ಞಾನಿಕವಾದ ನಾಗಮೋಹನ್ ದಾಸನ ವರದಿ ಇದೆ, ಇದರ ಆಧಾರ ಮೇಗಿನ ABC ರೋಸ್ಟರ್ ಬಿಂದು ಮಾಡಿದ್ದಾರೆ. ಇದನ್ನು ರದ್ದು ಮಾಡಿ ಹಳೆಯ ಏನು ಮಾಡಬೇಕಂತ ಈಗಾಗಲೇ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು ಈಗ 54,000 ಏನು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂದರೆ ಈ ಹೊಸ ರಿಸರ್ವೇಷನನ್ನು ಈ 17% ಮಾಡಿದ್ದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾನೂನು ಪ್ರಕಾರ 50%ಗಿಂತ ಹೆಚ್ಚಿಗೆ ಮಾಡೋಕ್ಕೆ ಅವಕಾಶ ಇಲ್ಲ. ಆ ದೃಷ್ಟಿಯಿಂದ ಮುಂದುವರೋ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ವಿಚಾರ ಮಾಡಿ ಕಾನೂನು ಒಂದು ಸಲಹೆ ತಗೊಂಡು ಮುಂದೆ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಅದೇ ರೀತಿ ಈಗೇನು ಈ ರೋಸ್ಟರ್ ಬಿಂದು ಸಲುವಾಗಿ ಏನು ಮಾದಿಗ ಸಮುದಾಯದವರು
ಇಲ್ಲಸಲ್ಲದ ಆರೋಪಗಳನ್ನು ಮಾಡೋದು, ರಾಜಕೀಯವಾಗಿ ಮಾತನಾಡೋದು, ಆಮೇಲೆ ನಮ್ಮ ಬಲಗೈನ ನಾಯಕರುಗಳನ್ನು ಹೀಯಾಳಿಸೋದು, ಇದು ಶುದ್ಧ. ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ನಮಗೂ ಮಾತಾಡೋಕೆ ಬರ್ತದೆ, ನಾವು ಸುಮ್ಮ ಕೊಡೋದಲ್ಲ. ಅವ್ರ ಸಮಾಜ ನಾಯಕರು ನಾವು ಬೈಬೋದು. ಯಾಕಂದರೆ ನಾವು ಹಿಂದಿನಿಂದ ಬಂದಿದ್ವಿ, ನಾವು ಅಣ್ಣ ತಮ್ಮರಂಗೆ ಇದ್ಕೊಂಡು ಬಂದಿದ್ವಿ. ಮುಂದೂ ಕೂಡ ಅದೇ ರೀತಿ ಇರಬೇಕು. ನಾವು ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾವು ಇಬ್ಬರು ಕುಂತು ಬಗೆಹರಿಸ್ಕೊಂಡೇ ಸರ್ಕಾರ ಮೇಲೆ ಯಾವುದರ ಕ್ರಮ ಕೈಗೊಳ್ಳಕ್ಕೆ ಹೇಳಬೇಕು. ವಿನ ಯಾರೋ ಒಂದು ಬಂದು ಯಾರೋ ಒಂದು ಹೇಳಿಕೆಗೆ ಇವರು ನಮ್ಮ ಸಮಾಜದ ಸಚಿವರಿಗೆ ಆಗಲಿ ಹಿರಿಯರಿಗಾಗಲಿ ಬೈಯೋದು ಬಹಳ ತಪ್ಪದ. ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಒಂದು ವೇಳೆ ಇದೇ ರೀತಿ ಅವರು ಮುಂದುವರೆದ್ರೆ ನಾವು ಮುಂದೆ ಕೂಡ ನಮ್ಮ ಜನಾಂಗ ಸುಮ್ಮ ಕೊಡಲ್ಲ. ನಾವು ಯಾವ ರೀತಿ ಉತ್ತರ ಕೊಡಬೇಕು ಕೊಡ್ತೀವಿ, ಅದು ಮತ್ತೆ ಬೇರೆ. ಅದು ಆಗಬಾರ್ದು. ನೀವು ಸೋದರತ್ವ ಭಾವನೆಯಿಂದ ಇರಬೇಕು, ಮುಂದುವರಿಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಆ ಹಿನ್ನೆಲೆಯಲ್ಲಿ ಈಗ ನಾವು ಸರ್ಕಾರ ಮೇಲೆ ಇಷ್ಟೇ ಹೇಳಕ್ಕೆ ಬಯಸ್ತೀವಿ. ಈ ಕರ್ನಾಟಕ ರಾಜ್ಯ ಬಲಗೈ ಜಾತಿ ಒಕ್ಕೂಟದ ಕಲೆ ಮತ್ತು ಸಾಂಸ್ಕೃತಿಕ ಉಳಿವಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ವಿಶ್ವಕರ್ಮ ಸಮುದಾಯಕ್ಕೆ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸಿ ನವೆಂಬರ್ನಿಂದ ಡಿಸೆಂಬರ್ನಲ್ಲಿ ಬೀದರ್ನಿಂದ ಬೆಂಗಳೂರುವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ವಿಶ್ವಕರ್ಮ ಸಮಾಜದ ಮುಖಂಡ ಕೆಪಿ ನಂಜುಂಡಿ ಅವರು ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಿಶ್ವಕರ್ಮ ಸಮಾಜವು 5 ಪ್ರಮುಖ ಕಸುಬುಗಳನ್ನು ನಂಬಿಕೊಂಡು ಶತಮಾನಗಳಿಂದ ಜೀವನ ಸಾಗಿಸುತ್ತಿದೆ. ಆದರೆ ಆಳುವ ಸರ್ಕಾರಗಳು ನಮ್ಮ ಸಮಾಜವನ್ನು ಕಡೆಗಣನೆ ಮಾಡುತ್ತಾ ಬರ್ತಿದ್ದು ಯಾವುದೇ ರಾಜಕೀಯ ಸ್ಥಾನಮಾನಗಳನ್ನು ಮೀಸಲಾತಿಯನ್ನು ನೀಡುತ್ತಿಲ್ಲ. ಈ ಹಿನ್ನೆಲೆ ಸಮಾಜವನ್ನು ಕಳೆದ 3-4 ದಶಕಗಳಿಂದ ಸಂಘಟಿಸುತ್ತಾ ಬಂದಿರುವ ನಾವು ಈಗ ಬೃಹತ್ ಪ್ರತಿಭಟನೆ ಮೂಲಕ ನಮ್ಮ ಮೀಸಲಾತಿ ಹಕ್ಕನ್ನು ಕೇಳಲು ಹೊರಟಿದ್ದೇವೆ ಎಂದು ಹೇಳಿದ್ದಾರೆ. ಮುಂಬರುವ ನವೆಂಬರ್ ಹಾಗೂ ಡಿಸೆಂಬರ್ನಲ್ಲಿ ಬೀದರ್ನಿಂದ ಬೆಂಗಳೂರಿನವರೆಗೆ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸುಮಾರು 25,000 ಜನರು ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಸೇರಿ ಪ್ರತಿಭಟನೆಗೆ ಇಲ್ಲಿಂದ ವಿದ್ಯುಕ್ತ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ತಿಂತಣಿ ಮೌನೇಶ್ವರ ಜಾತ್ರೆಯಲ್ಲಿನ ಮೂಲಭೂತ ಕೊರತೆಗಳು ಹಾಗೂ ಹಂಪಿ ಉತ್ಸವದಲ್ಲಿ ವಿಶ್ವಕರ್ಮ ಸಮಾಜದ ಕಡೆಗಣನೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಡೀ ತನ್ನ ಜೀವಮಾನವನ್ನೇ ಶತಶತಮಾನಗಳಿಂದ ಸಮಾಜಕ್ಕೆ ಸಂಸ್ಕೃತಿಗೆ ಜೀವನವನ್ನೇ ಮುಡಿಪಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜದವರು ಏನು ತಪ್ಪು ಮಾಡಿದ್ರು? ನಮಗೆ ರಾಜಕೀಯ ಪ್ರಜ್ಞೆ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಮ್ಮನ್ನು ತಿರಸ್ಕಾರ ಮಾಡೋದಾದರೆ ಮತ್ತೆ ನಾವು 5 ಕಸುಬುಗಳ ಮೂಲಕ ಇನ್ನೊಂದು ಮುಖ ಸಂಸ್ಕೃತಿಗೆ ಅಂತ ನಾವು ಕೆಲಸ ಮಾಡೋದ್ರಲ್ಲಿ ಏನಾದರೂ ಅರ್ಥ ಇದೆ ಅಂತ ಯೋಚನೆ ಮಾಡೋಕ್ಕಂತ ಪರಿಸ್ಥಿತಿ ಬರ್ತದೆ. ಈಗ ಹಾಗೆ ಹೋಗಿದೆ. ಎಲ್ಲೂ ಕೂಡ ನಮ್ಮವರು ಕಮ್ಮಾರಿಕೆ ಕೆಲಸಕ್ಕೆ ಸರ್ಕಾರದ ಯಾವುದೇ ಪ್ರೋತ್ಸಾಹ ಇಲ್ಲ, ಬಡಗೇರರಿಗೆ ಯಾವುದೇ ಪ್ರೋತ್ಸಾಹ ಇಲ್ಲ. ಆಮೇಲೆ ನಮ್ಮ ಸಮಾಜದವರು ಆಚರಿಸ್ಕೊಂಡು ಬರುವಂಥ ಭಾಳಷ್ಟು ಜಾತ್ರೆಗಳಾಗಲಿ ಮಗದೊಂದು ಕಾರ್ಯಕ್ರಮಗಳಾಗಲಿ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತೆ. ಈಗ ನಿಮಗೆ 2 ತಾಜಾ ಉದಾಹರಣೆ. ತಿಂತಿಡಿನಲ್ಲಿ ಕಳೆದ 2 ತಿಂಗಳ ಹಿಂದೆ ಮೌನೇಶ್ವರನ ಜಾತ್ರೆ ನಡೆಯುತ್ತೆ. ಆ ಮೌನೇಶ್ವರನ ಜಾತ್ರೆಯಲ್ಲಿ ಮೂಲ ಸೌಕರ್ಯನೇ ಇಲ್ಲ. ಆ ನದಿ ದಂಡೆನಲ್ಲಿ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಆ ಬಟ್ಟೆನ ಎಲ್ಲನೆದುರುಗಡೆ ಅಲ್ಲೇ ಬಿಚ್ಚಾಕಿ ಎತ್ಕೊಂಡು ಹೋಗೋಕ್ಕಾಗ್ದಿರಾ ಏನು ತಂದಿರ್ತಾರೋ ಆ ಬಟ್ಟೆ ಹಾಕ್ಕೊಳ್ತಾರೆ ವಿನಃ ಎತ್ಕೊಂಡು ಹೋಗೋಕ್ಕಾಗುವಂಥ ಯಾವುದೇ ಸ್ಥಳ ಇಲ್ಲ ಅವ್ರಿಗೆ. ನಾಚಿಕೆ ಪಟ್ಕೋಬೇಕು ಸರ್ಕಾರಗಳು. ಹಂಪಿ ವಿರೂಪಾಕ್ಷನ ದೇವಸ್ಥಾನ ಇದೆಯಲ್ಲ, ಅದರ ಪಕ್ಕದಲ್ಲಿ 15 ಕಾಳಿಕಾದೇವಿ ಗುಡಿ ಇತ್ತು. ಆ ಗುಡಿನ ರಾತ್ರೋರಾತ್ರಿ ಎತ್ತಿಬಿಟ್ರು. ಇವತ್ತಿಗೂ ಕೂಡ ಆ ಗುಡಿನ ಕಟ್ಟಲಿಲ್ಲ. ಅಲ್ಲದಿರ ಇಡೀ ವರ್ಷ ಒಂದೊಂದು ವರ್ಷಕ್ಕೆ ಒಂದೊಂದು ಸಾರಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಂಪೆ ಉತ್ಸವ ಮಾಡುತ್ತೆ ಸರ್ಕಾರ. ಇಡೀ ಹಂಪೆಗೆ ಆಶೀರ್ವಾದಂತ ಮಾಡಿದಂಥ ವಿಶ್ವಕರ್ಮರನ್ನ ಒಬ್ಬ ಶಿಲ್ಪಿಯನ್ನ ಆ ವೇದಿಕೆ ಕರೆಯೋದಿಲ್ಲ. ನಮ್ಮ ಸಮಾಜದಲ್ಲಿ 67 ಜನ ಮಠಾಧಿಪತಿಗಳಿದ್ದಾರೆ, ಒಬ್ಬರನ್ನ ಕರೆದು ಒಂದು ಸನ್ಮಾನ ಮಾಡೋದಿಲ್ಲ. ಒಬ್ಬ ಸಮಾಜದ 5 ಕಸುಬುಗಳನ್ನು ಮಾಡೋದ್ರ ಒಬ್ಬರನ್ನ ವೇದಿಕೆ ಕರೆಯೋದಿಲ್ಲ, ಅವರು ಉತ್ಸವ ಮಾಡ್ತಾರೆ. ಅದೇ ಬೇರೆ ಶಕ್ತಿ ಇರ್ತಕ್ಕಂಥ ಸಮಾಜಗಳಿಗೆ ನಿರ್ಲಕ್ಷ್ಯ ಮಾಡಿದ್ರೆ ಉಳಿತಾರ? ಇದೆಲ್ಲವನ್ನು ಕೂಡ ನಮ್ಮ ಸಮಾಜದವರಿಗೆ ಹೇಳಬೇಕು. ಇನ್ನು ಮುಂದೆ ನಾವೇನಾದ್ರೂ ಎಚ್ಚೆತ್ಕೋಬೇಕಂದ್ರೆ ನಮಗೆ ಮೀಸಲಾತಿ ಬೇಕು. ಕೊನೆಯದಾಗಿ ಒಂದೇ ಮಾತು, ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು. ಕೇವಲ ರಾಜಕೀಯವಾಗಿ ವೇದಿಕೆಗಳಲ್ಲಿ ನಮ್ಮನ್ನು ಹೊಗಳೋದು ಯಾರು ಬೇಡ.
ನಾವು ಹೊಗಳಿಕೆಗೆ ಯಾವುದೇ ವಸ್ತುಗಳನ್ನು ಇವತ್ತವರೆಗೂ ಮಾಡಿಕೊಟ್ಟಿಲ್ಲ. ಪ್ರಾಮಾಣಿಕೆಯಿಂದ ದೇಶ ಸೇವೆ ಮಾಡಿದ್ದೇವೆ, ಜನರ ಸೇವೆ ಮಾಡಿದ್ದೇವೆ, ಸಮುದಾಯಗಳ ಸೇವೆ ಮಾಡಿದ್ದೇವೆ. ಆದ್ದರಿಂದ ನಮ್ಮನ್ನು ಪರಿಗಣಿಸುವಂಥ ಕೆಲಸ ಆಗಬೇಕಾದ್ರೆ ನಾವು ಮೀಸಲಾತಿಗೋಸ್ಕರ ಹೋರಾಟ ಮಾಡಬೇಕು ಅಂತ ಇವತ್ತು ಈ ಕಾರ್ಯಕ್ರಮದ ಜೊತೆ ಇಲ್ಲಿ ಏನು ನಾವು ನವೆಂಬರು ಅಥವಾ ಡಿಸೆಂಬರ್ನಲ್ಲಿ ಏನು ಬೀದರಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡ್ತೇವೆ, ಆ ಸ್ಥಳಗಳು ನೋಡಿದ್ದೇವೆ. ಇವತ್ತು ಆ ಸ್ಟೇಡಿಯಂ ಮೂಲಕ ಹೋಗಬೇಕು ಅನ್ನೋದನ್ನು ಕೂಡ ತೀರ್ಮಾನ ಮಾಡಿದ್ದೇವೆ. ಅವತ್ತು ಸುಮಾರು ಒಂದು 25,000 ಜನ ನಾವೆಲ್ಲ ಸೇರಿ ನವೆಂಬರ್ನಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆ. ಇದು ಮೀಸಲಾತಿಗೋಸ್ಕರ ಮಾಡುವಂಥ ಕಾರ್ಯಕ್ರಮ. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಗೋಟ ಗ್ರಾಮದಲ್ಲಿನ ಸರ್ಕಾರಿ ಕೆಪಿಎಸ್ ಶಾಲೆಯಲ್ಲಿ 6 ಗ್ಯಾಸ್ ಸಿಲಿಂಡರ್ಗಳು ಕಳ್ಳತನವಾದ ಘಟನೆ ರವಿವಾರ ಬೆಳಕಿಗೆ ಬಂದಿದೆ. ಶಾಲೆಯಲ್ಲಿ ಪ್ರಸ್ತುತ ನಿರ್ಮಾಣ ಕೆಲಸಗಳು ನಡೆಯುತ್ತಿರುವ ಹಿನ್ನೆಲೆ ಇನ್ನು ಗುತ್ತಿಗೆದಾರರು ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಶಾಲೆ ಅಡುಗೆ ಕೊಠಡಿ ಬಾಗಿಲು ತೆರೆದಿರುವುದು ಗಮನಕ್ಕೆ ಬಂದಿದೆ. ಈ ಬಗ್ಗೆ ತಕ್ಷಣ ಶಾಲಾ ಮುಖ್ಯ ಗುರುಗಳ ಗಮನಕ್ಕೆ ತರಲಾಗಿದ್ದು, ನಂತರ ಅಡುಗೆ ಸಹಾಯಕರು ಸ್ಥಳಕ್ಕೆ ಆಗಮಿಸಿದಾಗ 6 ಗ್ಯಾಸ್ ಸಿಲಿಂಡರ್ಗಳು ಕಳುವಾಗಿರುವುದು ದೃಢಪಟ್ಟಿದೆ. ಈ ಕುರಿತು ಕೂಡಲೇ ಬಸವಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲಾಗಿದೆ. ಮಾಹಿತಿ ಪಡೆದ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಘಟನಾ ಸ್ಥಳವನ್ನ ವೀಕ್ಷಣೆ ಕೂಡ ಮಾಡಿದ್ದಾರೆ. ಇನ್ನು ಶಾಲೆಯ ಮುಖ್ಯ ಗುರು ಸೂರ್ಯಕಾಂತ್ ಪಾಟೀಲ್ ಅವರು ಈ ಕುರಿತು ದೂರು ದಾಖಲಿಸಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ನಕಲಿ ಬಂಗಾರ ಮಾರಾಟಗಾರರ ಬಂಧನ. ಬಂಧಿತರಿಂದ 29.50 ಲಕ್ಷ ವಶ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಸುರೇಶ್ ಹಾಗೂ ಸೋಮಣ್ಣ ಬಂಧಿತ ಆರೋಪಿಗಳಾಗಿದ್ದಾರೆ. ಚೆನ್ನೈ ಮೂಲದ ವ್ಯಕ್ತಿಗೆ ಕಡಿಮೆ ಬೆಲೆಗೆ ಬಂಗಾರ ಕೊಡೋದಾಗಿ ಹೇಳಿ ವಂಚಿಸಿದ್ದಾರೆ ಕಿರಾತಕರು. ಚೆನ್ನೈನಿಂದ ಕೂಡ್ಲಿಗಿಯ ಕ್ಯಾಸನಕೆರೆ ಗ್ರಾಮದ ಅರಣ್ಯ ಪ್ರದೇಶಕ್ಕೆ ಕರೆಸಿಕೊಂಡಿದ್ದ ಆರೋಪಿಗಳು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ಬಂಗಾರ ಕೊಡೋದಾಗಿ ಹೇಳಿ ಕರೆಸಿಕೊಂಡಿದ್ದಾರೆ ಆರೋಪಿಗಳು. ಅರಣ್ಯ ಪ್ರದೇಶದಲ್ಲಿ ಚಿನ್ನ ಕೊಡೋದಾಗಿ ಹೇಳಿ 30 ಲಕ್ಷ ಹಣ ಪಡೆದು ಎಸ್ಕೇಪ್ ಆಗಿದ್ದಾರೆ. ಚೆನ್ನೈ ಮೂಲದ ಗುತ್ತಿಗೆದಾರ ಜಿ ಕುಮಾರ್ ಎನ್ನುವಾತ ವಂಚನೆಗೆ ಒಳಗಾದ ವ್ಯಕ್ತಿಯಾಗಿದ್ದಾನೆ. ಘಟನೆ ಕುರಿತು ಖಾನಾಹೊಸಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಪ್ರಕರಣ ಕೈಗೆತ್ತಿಕೊಂಡು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರು. ಇವಾಗಿದ್ವು ಇಂದಿನ ಮುಂಜಾನೆ ನ್ಯೂಸ್ ರೌಂಡ್ ಅಪ್ ನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ನ್ಯೂಸ್ ರೌಂಡ್ ಅಪ್ ನಲ್ಲಿ. ನಮಸ್ಕಾರಗಳು.